ಬಿಹಾರ ಚುನಾವಣೆ ಮುಕ್ತಾಯವಾದ ಮರುದಿನ ಅಂದರೆ ಇವತ್ತೇನೆ ರಾಜ್ಯ ರಾಜಕಾರಣದಲ್ಲಿ ಕೂಡ ಮಹತ್ತರ ಬೆಳವಣಿಗೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಂದು ರೀತಿ ಭಾರಿ ಕುತೂಹಲ ಕೆರಳಿಸಿದೆ. ಸಿದ್ದು ಮತ್ತು ರಾಹುಲ್ ಗಾಂಧಿ ಅವರ ದಿಢೀರ್ ಭೇಟಿ. ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗುತ್ತಾ? ಸಿದ್ದರಾಮಯ್ಯನವರು ಟೈಮ್ ಕೇಳಿದ ಕೂಡಲೇ ಫಟಾಫಟ್ ಅಂತ ಟೈಮ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗಾದರೆ ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯನವರ ಮಾತುಕತೆ ಏನು? ಉಳಿದ ಅವಧಿಗೂ ನಾನೇ ಮುಖ್ಯಮಂತ್ರಿ ಅಂತಾರಾ? ರಾಹುಲ್ ಗಾಂಧಿ ಮುಂದೆಯೇ ನಿರ್ಧಾರವನ್ನು ತಿಳಿಸ್ತಾರಾ ಅಥವಾ ಬೇರೆ ಏನಾದರೂ ಮನವಿಯನ್ನು ಮಾಡ್ಕೊಳ್ತಾರಾ? ಹೀಗೆ ಹಲವಾರು ವಿಚಾರಗಳಿದೆ. ನಿನ್ನೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದ ಮೇಲೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸೇಫ್ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕೆಂದರೆ ದೊಡ್ಡ ಮಟ್ಟದ ಪ್ರಯೋಗಕ್ಕೆ ಈಗ ಕಾಂಗ್ರೆಸ್ ಕೈ ಹಾಕಲ್ಲ ಅಂತ. ಸೊ ಹಾಗಾಗಿ ಇವತ್ತಿನ ಚರ್ಚೆ ಬಹಳ ಕುತೂಹಲವನ್ನು ಮೂಡಿಸಿದೆ. ಯಾವುದೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ? ಅಥವಾ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಪಡ್ಕೊಂಡೇ ಬರ್ತಾರಾ? ಸದ್ಯದಲ್ಲೇ ಸಂಪುಟ ಪುನರ್ರಚನೆಯನ್ನು ಮಾಡೇ ಬಿಡ್ತಾರಾ ಸಿದ್ದರಾಮಯ್ಯನವರು ಅಂತಕ್ಕಂಥ ಪ್ರಶ್ನೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಹಲವಾರು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಅಫ್ಕೋರ್ಸ್ ಬಿಹಾರ ಚುನಾವಣೆ ಕೂಡ ಪ್ರಸ್ತಾಪ ಆಗ್ಬೋದು. ಅದರ ಜೊತೆಗೆ ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತಕ್ಕಂಥದ್ದನ್ನು ಈಗ ನೋಡಬೇಕಾಗತ್ತೆ. ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಅವರು ಬೆಂಗಳೂರಿಂದ ಹೊರಡೋದಕ್ಕೂ ಮೊದಲೇ ಟೈಮ್ ಕೇಳಿದ್ರು, ಟೈಮ್ ಸಿಕ್ಕಿದೆ. ಅದರ ಪ್ರಕಾರ ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಹೊರಟಿದ್ದಾರೆ. ಜನಪತ್ ರಸ್ತೆಯಲ್ಲಿ ಇರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಇವಾಗ ನಡೀತಾ ಇದೆ. ಸೊ ಒಟ್ಟಾರೆ ಹಲವಾರು ವಿಚಾರಗಳು ಸುದೀರ್ಘವಾಗಿ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸರ್ಕಾರ ಬಂದು 2.5 ವರ್ಷ ಪೂರೈಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮೇಜರ್ ಡೆವಲಪ್ಮೆಂಟ್ಸ್ ಆಗಬೇಕು ಅಥವಾ ಚೇಂಜಸ್ ಆಗಬೇಕು ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಕ್ಕಂಥ ಎಲ್ಲ ವಿಚಾರಗಳಿಗೂ ಗ್ರೀನ್ ಸಿಗ್ನಲ್ ಕೊಟ್ಟು ಓಕೆ ಅಂದ್ಬಿಡ್ತಾರಾ ರಾಹುಲ್ ಗಾಂಧಿಯವರು, ಅಥವಾ ಸ್ವಲ್ಪ ವೆಯ್ಟ್ ಮಾಡಿ ಅಂತಾರ? ಏನು ಹೇಳ್ತಾರೆ? ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ಆಗಬೇಕು ಅಂತ ಕೂತಿದ್ದಾರೆ. ಸಿದ್ದರಾಮಯ್ಯನವರು ಇಲ್ಲ, ಪೂರ್ಣ ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಸಂಪುಟ ಪುನರ್ರಚನೆ ಆಗುತ್ತೆ, ಮಾಡ್ತೀನಿ ಅಂತ ಹೊರಟಿದ್ದಾರೆ. ಸೊ ಯಾವುದಕ್ಕೆ ಓಕೆ ಅನ್ನುತ್ತೆ ಹೈಕಮಾಂಡ್? ಇಷ್ಟು ದಿನ ಏನು ಕೇಳಿದ್ರು ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಹೆಂಗೆ ಅಂತ ಹೇಳ್ತಾ ಇದ್ರು. ಈಗ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಅವರನ್ನು, ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಚರ್ಚೆ ಆಗುತ್ತೆ ಹಲವಾರು ವಿಚಾರಗಳು. ಏನು ಬದಲಾವಣೆ ಆಗಬೇಕು, ಏನು ಮಾಡಬೇಕು ಎಲ್ಲವೂ ಕೂಡ ಗೊತ್ತಾಗುತ್ತೆ. ರಾಹುಲ್ ಸಿದ್ದರಾಮಯ್ಯ ಭೇಟಿ ಮುಕ್ತಾಯವಾಗಿದೆ. ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಮಾತುಕತೆ ನಡೆದಿದೆ ಹೆಚ್ಚು ಕಡಿಮೆ ಒಂದು 40 ನಿಮಿಷಗಳ ತನಕ. ಸೊ ಹಾಗಾದರೆ ಏನೆಲ್ಲ ವಿಚಾರಗಳು ಮಾತಾಡಿದ್ದಾರೆ? ಒಂದು ಕಡೆ ಬಿಹಾರ ಚುನಾವಣೆಯ ಸೋಲು, ಆ ಸೋಲಿಗೆ ಸಾಂತ್ವನ, ರಾಹುಲ್ ಗಾಂಧಿ ಮುಂದೆ ಸೋಲಿನ ಸಾಂತ್ವನವೋ ಅಥವಾ ಸಂಪುಟ ಪುನರ್ರಚನೆಯ ಪ್ರಸ್ತಾಪವೋ ಅಂತಕ್ಕಂಥದ್ದು ಪ್ರಶ್ನೆ. ಏನು ಚರ್ಚೆ ಮಾಡ್ತಾರೆ ಇವಾಗ? ರಾಹುಲ್ ಸಿದ್ದರಾಮಯ್ಯ ಭೇಟಿ ಮುಕ್ತಾಯವಾಗಿದೆ. ಸೊ ಹಾಗಾಗಿ ಹಲವಾರು ವಿಚಾರಗಳು ಚರ್ಚೆ ಆಗಿರುತ್ತೆ. ಸಹಜವಾಗಿ ರಾಜ್ಯ ರಾಜಕೀಯದ್ದೇ ಚರ್ಚೆ ಆಗಿರುತ್ತೆ. ಅದಕ್ಕೇನು ಉತ್ತರವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು? ಬಂದು ಮೀಡಿಯಾ ಮುಂದೆ ಮಾತನಾಡ್ತಾರಾ ಅಂತ ನೋಡೋಣ, ಏನು ಹೇಳ್ತಾರೆ ಅಂತಂದ್ಬಿಟ್ಟು. ಯಾವ್ಯಾವ ವಿಚಾರ ಚರ್ಚೆ ಮಾಡಿದ್ರು, ಯಾವ್ಯಾವುದಕ್ಕೆ ರಾಹುಲ್ ಗಾಂಧಿ ಓಕೆ ಅಂದರು, ರೆಡ್ ಸಿಗ್ನಲ್ಲ ಗ್ರೀನ್ ಸಿಗ್ನಲ್ಲ, ಏನು ಮಾಡಿದ್ದಾರೆ ಎಲ್ಲವೂ ಗೊತ್ತಾಗಬೇಕು. ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಒಂದು ವೇಳೆ ಓಕೆ ಅಂದಿದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ಸೀಟು ಸೇಫ್ ಅಂತಲೇ ಅರ್ಥ. ರಾಹುಲ್ ಸಿದ್ದರಾಮಯ್ಯ ಭೇಟಿ ಈಗ ಮುಕ್ತಾಯ ಆಗಿದೆ. 45 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಜೊತೆ ಸಿಎಂ ಮಾತುಕತೆಯನ್ನು ನಡೆಸಿದ್ದಾರೆ. 45 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಹಲವಾರು ವಿಚಾರಗಳು ಚರ್ಚೆ ಆಗಿರುತ್ತೆ. ಸೊ ಹಾಗಾಗಿ ಸಂಪುಟ ಪುನರ್ರಚನೆಗೆ ಏನಾದರೂ ಓಕೆ ಅಂತ ಹೇಳಿದಾರಾ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ, ಅಥವಾ ವೆಯ್ಟ್ ಮಾಡಿ ಅಂತ ಹೇಳಿದಾರಾ, ಏನಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಡಿ ಸಿ ಎಂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಟೈಮ್ ಕೊಟ್ಟರೆ ಅವರೂ ಭೇಟಿಯಾಗ್ಬೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗಷ್ಟೇ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿ ಮುಕ್ತಾಯವಾಗಿದೆ.
ಪ್ರಮುಖವಾಗಿ ಚರ್ಚೆ ಆಗಿರುವಂತಹ ವಿಚಾರಗಳು ಏನು? ಪುನರ್ರಚನೆಗೆ ಏನಾದರೂ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಸಿದ್ದರಾಮಯ್ಯನವ್ರ ಸೀಟು ಸದ್ಯಕ್ಕೆ ಸೇಫ್ ಅನ್ಕೋಬಹುದಾ ಅಂತ? ಅರವಿಂದ್, ಪ್ರಮುಖವಾಗಿ 2-3 ವಿಚಾರಗಳಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಇದನ್ನ ಗೌಪ್ಯವಾಗಿ ಇಟ್ಟಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ವಿಚಾರವನ್ನ. ಯಾಕೆಂದ್ರೆ ನಾವು ಸಮಯ ಕೇಳಿಲ್ಲ, ಆ ರೀತಿ ಭೇಟಿ ಇಲ್ಲ ಅನ್ನೋದನ್ನು ಕೂಡ ಅವ್ರ ಆಪ್ತರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಬೆಳಿಗ್ಗೆ ಹೋಗುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಸಮಯ ಕೇಳಿದರೆ, ಹಾಗಾಗಿ ಫಿಕ್ಸ್ ಆಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅನುಭವ ರಾಜಕಾರಣಿ, ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಪಾನನ್ನ ಮೂವ್ ಮಾಡಬೇಕು ಮತ್ತೆ ಏನನ್ನ ಪ್ರಸ್ತಾಪ ಮಾಡಬೇಕು ಅಂತ ಗೊತ್ತಿರುತ್ತೆ. ನಿನ್ನೆ ಅಷ್ಟೇ ಕಾಂಗ್ರೆಸ್ ಸೋಲು ಸುಣ್ಣವಾಗಿದೆ ಬಿಹಾರದಲ್ಲಿ. ಇಂಥ ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವ ಮತ್ತು ಅವರ ಹೋರಾಟಗಳು ಮತ್ತು ಅವರು ತೆಗೆದುಕೊಂಡಂಥ ವಿಚಾರಗಳ ಬಗ್ಗೆ ಕೂಡ ಕಾಂಗ್ರೆಸ್ನೊಳಗಡೆ ಆತ್ಮಾವಲೋಕನ ಶುರುವಾಗಿದೆ. ಇಂಥ ಸನ್ನಿವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಈ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಮತ್ತೆ ನಮ್ಮ ರಾಜ್ಯದಲ್ಲಿ ಹಿಂಗಾಗಬೇಕು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಅನ್ನೋದೇ ಬಹುದೊಡ್ಡ ಚರ್ಚೆ. ಹಾಗಾಗಿ ಮಾಗಿದ ರಾಜಕಾರಣಿ, ಅನುಭವಿ ರಾಜಕಾರಣಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇವಲ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಲೋಪಗಳು ಸರಿಪಡಿಸ್ಕೋಬೇಕಾದಂತಹ ಒಂದು ಸನ್ನಿವೇಶ, ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಸಮಾಧಾನವನ್ನ ಹೇಳುವಂತದ್ದಕ್ಕೇನಾದ್ರೂ ಮುಂದಾಗಿದ್ದಾರಾ ಈ ಭೇಟಿಯ ಸಂದರ್ಭದಲ್ಲಿ, ಅಥವಾ ಇರ್ಲಿ ಅದು ಒಂದು ಕಡೆ. ಯಾಕೆಂದ್ರೆ ರಾಜಕಾರಣ ಈ ರೀತಿ ಆಗ್ತಾ ಇರುತ್ತೆ, ಸೋಲು ಗೆಲುವುಗಳು ಸಹಜ. ಹಾಗಾಗಿ ಅದನ್ನೇ ಮುಂದಿಟ್ಟುಕೊಂಡು ರಾಜಕಾರಣ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಹೆಂಗಿದ್ರು ಕೂಡ ಕಾಂಗ್ರೆಸ್ ಗಟ್ಟಿಯಾಗಿದೆ. ಈ ನಿಟ್ಟಿನಲ್ಲೂ ಕೂಡ ಇಲ್ಲಿ ಸಚಿವ ಸಂಪುಟ ಪುನರ್ರಚನೆ ಪ್ರಸ್ತಾಪ ಮಾಡಿದ್ರೆ ಏನೂ ಆಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮಾಡ್ತಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಂದು ವೇಳೆ ಏನಾದರೂ ಸಚಿವ ಸಂಪುಟ ಆಗ್ಲೇಬೇಕು ಪ್ರಸ್ತಾಪ ಮಾಡಿದ್ರೆ ಖಂಡಿತವಾಗಿ ಕೂಡ ಡಿಸೆಂಬರ್ ಒಳಗಡೆನೆ, ಅಂದ್ರೆ ಅಧಿವೇಶನದ ಒಳಗಡೆನೆ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ಕೊಂಡಿದ್ರೆ ಆ ರೀತಿ ತಂತ್ರಗಾರಿಕೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ಇಲ್ವಾ, ಡಿಸೆಂಬರ್ ಆಗ್ಲಿ, ಅದಾದ ಬಳಿಕ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ನಡೀಲಿ ಅನ್ನೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಮುಂದಿನ ಪ್ರಸ್ತಾಪ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ವಿಚಾರಗಳು ಖಂಡಿತ ಬಿಹಾರದ ಚರ್ಚೆ ಆಗಿರುತ್ತಿಲ್ಲ ಅಂತ ನಾ ಹೇಳಲ್ಲ, ಬಟ್ ಸಿದ್ದರಾಮಯ್ಯನವರು ಹೋಗಿರ್ತಕ್ಕಂಥದ್ದು ರಾಜ್ಯದ ಪ್ರತಿನಿಧಿಯಾಗಿ ರಾಜ್ಯದ ವಿಚಾರ ಚರ್ಚೆ ಮಾಡಿರ್ತಾರೆ.